ಸಂತೋರ್ ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳಿಸ್ತಾ ಇದೆ ಹೇಳಿ ಸರ್. ಆಯ್ತಾ ಟ್ರೀಟ್ಮೆಂಟ್ ತಗೊಂಡ್ರಾ? ಹೇಗಿದ್ದೀರಿ ಈಗ? ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ಅದು ಸರ್ಜರಿ ಮಾಡ್ಬೇಕಂತೆ ಸರ್, ಬೇರೆ ಇದಕ್ಕೆ ಬರ್ಕೊಟ್ಟಿದ್ದಾರೆ. ಏನ್ ಸರ್ಜರಿ ಅಂತೆ? ಅದು ಕೈ ಫುಲ್ಲು ಜಾಸ್ತಿ ಓಪನ್ ಆಗ್ಬಿಟ್ಟಿದೆ ಸರ್, ಸ್ಕಿನ್ನು. ಅಂದ್ರೆ ಪೂರಾ ಸ್ಕಿನ್ ಎಲ್ಲ ನೇತಾಡ್ತಾ ಇದೆ ಅಂತೇಳಿ ನಾನು ನೋಡಿದೆ ವಿಜುವಲ್ಸ್ನೆಲ್ಲ. ಹೌದೌದು ಸರ್. ಈಗ ಇಮಿಡಿಯೇಟ್ ಮಾಡ್ಬೇಕಂತ ಸರ್ಜರಿ? ಇಲ್ಲ ಸರ್, ಅಲ್ಲಿ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಆಮೇಲೆ ಹೋಗ್ತೀನಿ ಸರ್ ಹಾಸ್ಪಿಟ್ಲಿಗೆ. ಈಗ ಲೀಲಾ ಅವರು ಹಾಸ್ಪಿಟಲ್ ಹತ್ರನೇ ಬರ್ತಾ ಇದಾರಂತೆ. ಇಲ್ಲ ನಾನೇ ಅಲ್ಲಿ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ ಸರ್ ಇವಾಗ. ಈಗ MLC ರಿಪೋರ್ಟ್ ತಗೊಂಡ್ರಾ ನೀವು? ತಗೊಂಡಿದ್ದೀನಿ ಸರ್. ಈಗ ನಾನು ಇಷ್ಟೊತ್ತು ಅವ್ರ ಹತ್ರನೇ ಮಾತಾಡ್ತಾ ಇದ್ದೆ. ಅವರು ಕೂಡ ಈಗ ಇಲ್ಲ, ಅವರಿಗೇನು ಗಾಯ ಅಂದ್ರೆ ಸ್ವಲ್ಪ ಸ್ಲಿಪ್ ಆಗಿದಾರಂತೆ. ಈ ಲೈನಲ್ಲಿ ಇದಾರೆ ನೋಡಿ, ಲೀಲಾ ಅವರೇ ಮಾತಾಡಿ. ಅದೇ ಕಾಲ್ ಸ್ವಲ್ಪ ಅದೇ ಮೆಟ್ಲಿಂದ ತಳ್ಬಿಟ್ನಲ್ವಾ, ಅದು ಕಾಲು ಒಂದ್ ಸ್ವಲ್ಪ ಇದಾಗ್ಬಿಟ್ಟಿದೆ, ಏಟಾಗಿದೆ ಅಷ್ಟೇ, ಇನ್ನೇನಾಗಿಲ್ಲ. ಸರಿ. ಮಕ್ಕಳಿಗೆಲ್ಲ ಏನೂ ಆಗಿಲ್ಲಲ್ಲ? ಇಲ್ಲ ಯಾರಿಗೂ ಏನೂ ಆಗಿಲ್ಲ. ಮಕ್ಕಳೆಲ್ಲ ಒಳಗಡೆ ಇತ್ತಲ್ಲ, ಯಾರಿಗೂ ಏನೂ ಆಗಿಲ್ಲ. ಸರಿ. ನಿಮ್ ತಾಯಿಯವರೇ ಬಹಳ ಗಾಬರಿ ಆಗಿದ್ರಂತೆ, ಅದನ್ನು ಹೇಳ್ತಾ ಇದ್ರು ಪಾಪ. ಫೋನ್ ಮಾಡಿ ಹೇಳ್ತೀನಿ ಸರ್ ಇವಾಗ. ನೀವು ಸ್ವಲ್ಪ ಹೇಳಿ ಏನಾಗಲ್ಲ, ಹೆದರ್ಕೋಬೇಡಿ ಅಂತ. ಸರಿ ಹೇಳ್ತೀನಿ. ಆಮೇಲೆ ನೀವು ಆಗ್ಲೇ ಹೇಳ್ತಾ ಇದ್ರಿ, ನಾನು ಮಾತಾಡ್ತಾ ಇದ್ದೆ, ಅಲ್ಲಿ ಒಳಗಡೆ ಕರೆದ್ರು ಅಂತ ಕಾಣುತ್ತೆ ನಿಮ್ಮನ್ನ, ನೀವು ಕಟ್ ಮಾಡಿದ್ರಿ. ಆಮೇಲೆ ಏನೆಲ್ಲ ಆಯ್ತು ಹೇಳ್ಬೋದಾ ಒಂದ್ ಸ್ವಲ್ಪ? ಸರ್ ಏನು ಇಲ್ಲ ಸರ್, ಅಲ್ಲಿ ನಾನು ಆರಾಮಾಗಿ ಅಲ್ಲಿ ಸರ್ಕಲ್ ಅಲ್ಲಿ ಕಾಫಿ ಕುಡ್ಕೊಂಡಿದ್ದೆ 8 ಗಂಟೆಯಲ್ಲಿ. ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು, ಈ ತರ ಮಂಜು ನಿಮ್ಮ ಮನೆ ಕಡೆ ಹೋಯ್ತಾ ಇದ್ದೇನೆ ಅಂತೆ, ನೋಡು ಯಾರ್ಯಾರು ಬಂದಿದ್ದಾರೆ ಅಂತ ಹೇಳ್ದೆ ನಾನು ಅವನಿಗೆ. ಇಲ್ಲ, ಆರಾಮಾಗಿ ಅಲ್ಲಿ ಕಾರ್ ನಿಲ್ಸ್ಬಿಟ್ಟು ಮೇಲೆ ಒಬ್ನೇ ಹೋಯ್ತಾ ಇದ್ದಾನೆ ಅಂತ ಹೇಳ್ದ. ಸರಿ, ನಾನು ಲೀಲಾ ಅವ್ರಿಗೆ ಫೋನ್ ಮಾಡಿ ಹೇಳ್ದೆ, ಮಂಜು ಬರ್ತಾ ಇದ್ದೇನೆ, ಮನೆ ಹತ್ರ ಡೋರ್ ಓಪನ್ ಮಾಡಬೇಡ ಅಂತೆ. ಅದಾದ್ಮೇಲೆ ನಾನು ಹೋಗಿ ಆರಾಮಾಗಿ ಹೋದೆ, ಕ್ಯಾಶುಯಲ್ ಆಗಿ ಹೋಗಿ ಯಾಕಪ್ಪ ಬಂದಿದ್ದು ಅಂದೆ. ಏನು ಮಾತಾಡ್ಲೇ ಇಲ್ಲ ಸರ್, ಏಕ್ದಮ್ ಕಾರ್ತ್ ಪುಡಿ ಹೊಡೆದ್ಬಿಟ್ಟ ಕಣ್ಣಿಗೆ. ಕಾರ್ತ್ ಪುಡಿ ಹೊಡೆದಿದ್ದೇನೆ, ಒಂದ್ 3 ಬಿಯರ್ ಬಾಟ್ಲ್ ತಂದಿದ್ನೇನೋ, ಒಂದು ತಲೆಗೆ ಹೊಡೆದ, ಅದೇನು ತಲೆಗೇನು ಅಷ್ಟು ಏಟ್ ಆಗ್ಲಿಲ್ಲ. ಈ ಕಡೆ ಬೆನ್ನು ಚುಚ್ಚಾಗಿ ಬಂದ, ಅದು ಬೆನ್ನು ಸ್ವಲ್ಪ ಲೈಟ್ ಆಗಿ ಏಟಾಗಿದೆ ಅಷ್ಟೇ. ಇದ್ರ ಹತ್ರ ಕೈ ಅಡ್ಡ ಇಕ್ಕದ್ನಲ್ಲ, ಅದು ಕೈ ಫುಲ್ಲು ಜಾಸ್ತಿ ಏಟಾಗ್ಬಿಟ್ಟಿದೆ. ಏನು ಮಾತಾಡ್ಲೇ ಇಲ್ಲ ಸರ್, ಯಾಕೆ ಬಂದಿದ್ದು ಅಂತ ಕೇಳಿದ್ಗೆ ಸುಮ್ನೆ ನಿಂತಿದ್ದ, ಏಕ್ದಮ್ ಕಾರ್ತ್ ಪುಡಿ ಹೊಡೆದ್ಬಿಟ್ಟ ಕಣ್ಣಿಗೆ. ಸ್ಟಡಿಯಾಗಿದ್ರ, ತೂರಾಡ್ತಾ ಇದ್ರ? ಇಲ್ಲ ಸರ್, ಚೆನ್ನಾಗೇ ಇದ್ದ, ಏನ್ ಎಣ್ಣೆ ಗಿಣ್ಣೆ ಏನು ಹೊಡೆದಿಲ್ಲ, ಚೆನ್ನಾಗೇ ಇದ್ದ ಸರ್. ಮಾಮೂಲಿಯಾಗೆ ಬಂದ್ ನಿಂತಿದ್ದ, ಅಲ್ಲೇ ಡೋರ್ ಪಕ್ಕದಲ್ಲೇ ನಿಂತಿದ್ದ. ಅಂದ್ರೆ ಏನ್ ಬಿಯರ್ ಬಾಟ್ಲ್ ಎಲ್ಲ ಏನು ಬ್ಯಾಗಿಗೆ ಏನ್ ಹಾಕೊಂಡ್ ಬಂದಿರಾ, ಹಂಗೆ ಕೈಲಿ ಹಿಡ್ಕೊಂಡೆ ಬಂದಿದ್ರಾ? ಇಲ್ಲ, ಜೋಬ್ಗಳಲ್ಲಿ ಇಕ್ಕೋ ಬಂದಿದ್ದ ಅನ್ಸುತ್ತೆ ಸರ್. ಮಾಮೂಲಿ ಕ್ಯಾಶುಯಲ್ ಆಗಿ ನಿಂತಿದ್ನಲ್ಲ ಅನ್ಬಿಟ್ಟು ನಾನು ಆರಾಮಾಗಿ ಹೋಗಿ ಮಾತಾಡ್ಸ್ತೇನೆ, ನನ್ಗೇನ್ ಗೊತ್ತಿತ್ತು ಸರ್ ಇವ್ನು ಈ ತರ ಮಾಡ್ತಾನೆ ಅಂತೆ. ನೀವು ಗೆಸ್ಸೇ ಮಾಡಿರಕ್ಕಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲ ಗೆಸ್ ಮಾಡಿಲ್ಲ ಸರ್. ಆ ಕಣ್ಣು ಕಾರ್ತ್ ಪುಡಿ ಹೊಡೆದ್ನಲ್ಲ 2 ಕಣ್ಣುಗೂ, ಆವಾಗ ಕಣ್ಣು ಓಪನ್ ಮಾಡಕ್ಕಾಗಿಲ್ಲ. ಆವಾಗ ತಲೆಗೆ ಯಾವಾಗ ಹೊಡೆದ್ನೋ ಆವಾಗ ಒಂಥರ ಗುಮ್ಮಿ ಅನ್ಸ್ತು. ಆವಾಗ ಇವ್ನು ಏನಾದ್ರು ಮಾಡಕ್ಕೆ ಬಂದವನೇ ಅನ್ನಿಸ್ತು. ಆವಾಗ ನಾನು ಅಲ್ಲಿ ಕಿಚ್ಲಾಡ್ದೆ, ಆವಾಗ ಅವ್ರು ಲೀಲಾ ಅವ್ರು ಓಡ್ ಬಂದಿದ್ದು. ಅದಾದ್ಮೇಲೆ ಕೈ ಅದೆಲ್ಲ ನೋಡಿದಾಗ, ಕಣ್ಣೆಲ್ಲ ತೊಳ್ಕೊಂಡು ನೋಡಿದಾಗ ಇದಾಗಿರೋದು. ಈಗ ಈ ಟ್ರೀಟ್ಮೆಂಟ್ ಕೊಟ್ರು? ಈಗ ಇಮಿಡಿಯೇಟ್ ಮಾಡ್ಬೇಕಂತ ಅಥವಾ ನಿಧಾನ ಆದ್ರೂ ತೊಂದರೆ ಇಲ್ವಂತ? ಇಲ್ಲ, ಅದೇ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಇಮಿಡಿಯೇಟ್ಲಿ ಫಸ್ಟ್ ಮನೆಗೆ ಹೋಗ್ಬೇಡಿ ನೀವು, ಫಸ್ಟ್ ಅಲ್ಲಿ ಇಮಿಡಿಯೇಟ್ಲಿ ಅಲ್ಲಿ ಹಾಸ್ಪಿಟ್ಲ್ಗೆ ಹೋಗಿ ಅಂತ ಹೇಳಿದ್ದಾರೆ ಸರ್. ಅದು ಏನೋ ವೇನ್ ಏನೋ ಕಟ್ ಆಗಿದೆ ಅಂತ ಕೇಳ್ಪಟ್ಟೆ, ಹೇಳ್ತಾ ಇದ್ರು. ಏನಾಗಿದೆ? ಏನಿಲ್ಲ ಸರ್, ಅದು ಫುಲ್ ಸ್ಕಿನ್ನು ಬಂದ್ಬಿಟ್ಟಿದೆ, ಅದು ಸ್ಟಿಚ್ ಹಾಕಕ್ಕೂ ಆಯ್ತಾ ಇಲ್ಲ. ಅದರಿಂದ ಈಗ ಬೈಸಂದ್ರ ಹಾಸ್ಪಿಟಲ್ ಹತ್ರ ಬರ್ಕೊಟ್ಟಿದ್ದಾರೆ ಸರ್. ಮತ್ತೀಗ ನೇರ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿ ಆಮೇಲೆ ಮತ್ತೆ ವಾಪಸ್ ಹಾಸ್ಪಿಟಲ್? ಅದು MSC ಎಲ್ಲ ಕೊಟ್ಟಿದ್ದಾರಲ್ಲ ಸರ್, ಅದೆಲ್ಲ ಇದು ಮಾಡಿ ಕಂಪ್ಲೇಂಟ್ ಮಾಡಿ ಮತ್ತೆ ಹಾಸ್ಪಿಟಲ್ ಹತ್ರಗೆ ಹೋಗ್ತೀನಿ ಸರ್, ಅದೆಲ್ಲ ಚೆಕ್ ಮಾಡಿಸ್ಬೇಕಲ್ಲ ಸರ್. ಈಗ ಬಹುಶಃ ಈಗ ನೀವು ಹೆಚ್ಚು ಕಡಿಮೆ 1 ವಾರ ಅಂತೂ ರೆಸ್ಟ್ ಮಾಡ್ಬೇಕಾಗತ್ತೆ, ಏನು ಕೆಲಸ ಮಾಡೋ ಹಾಗಿಲ್ಲ. ಇಲ್ಲ ಸರ್, ಇವಾಗ 3 ದಿವಸದಿಂದ ಎಲ್ಲ ದೊಡ್ಡವ್ರನ್ನೆಲ್ಲ ಕರ್ಕೊಬಂದು ಮಾತುಕತೆ ಆಯ್ತಲ್ವಾ ಸರ್? ಮಾತುಕತೆ ಆದ್ಮೇಲೆ ಇದು ಮಾಡೋದು ತಪ್ಪಲ್ವಾ ಅವನು? ಹೌದು. ಇವಾಗ ದೊಡ್ಡವ್ರನ್ನೆಲ್ಲ ಕರ್ಕೊಬಂದ ಇನ್ನೇನ್ ಬೇಕಂತ ಅವರಿಗೆ? ಏನು ಕೇಳಿಲ್ಲ ಸರ್, ಸುಮ್ನೆ ಫೋನ್ ಮಾಡ್ತಾನೆ. ಫೋನ್ ಮಾಡಿದ್ರೆ ಏನು ನಾನು ನಿಂತಿನಿಕೊಂಡು ದಂಧೆ ಮಾಡ್ತಾ ಇದೀಯ ನೀನು, 5,000 10,000 ಕಳಿಸ್ತೀಯ ಅಂತಾನೆ. ಆಮೇಲೆ ಮಾಮೂಲಿ ಕ್ಯಾಶುಯಲ್ ಆಗಿ ಮಾತಾಡ್ತಾನೆ, ಅವಳು ಸರಿ ಇಲ್ಲ, ಬಿಟ್ಬಿಡು, ಅವಳು ಅಷ್ಟು ಜನ ಹತ್ರ ಮಲಗಿದ್ದಾಳೆ, ಇಷ್ಟು ಜನ ಹತ್ರ ಮಲಗಿದ್ದಾಳೆ. ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಎಲ್ಲ ಇದೆ ಸರ್. ನನಗೇನಪ್ಪ ಹೇಳ್ತೀಯ ನೀನು, ಇವಾಗ ದೊಡ್ಡವ್ರನ್ನ ಬರ್ತೀನಿ ಅಂತ ಹೇಳಿದ್ಯಲ್ಲ, ದೊಡ್ಡವ್ರನ್ನ ಕರ್ಕೊಬ, ಅವ್ರ ಮುಂದೆನೆ ಮಾತಾಡೋಣ ಅಂತ ನಾನು ಹೇಳ್ದೆ. ಅವ್ರ ಮುಂದೆನೂ ಮೊನ್ನೆ ಎಲ್ಲ ಮಾತಾಡಿದ್ದಾಯ್ತು, ಮಾತಾಡಿ
ಕೋರ್ಟ್ ಅದೇನ್ ತೀರ್ಮಾನ ಆಗೋ ಗಂಟ 3 ಜನ ಇಲ್ಲ ನನ್ನ ಹತ್ರ ಇರ್ಲಿ ಮಕ್ಕಳು, ಇಲ್ಲ ನಿಮ್ಮ ಹತ್ರ ಇರ್ಲಿ ಅಂತ. ಸರಿ ಆಯ್ತು, ನನ್ನ ಹತ್ರನೇ ಇರ್ಲಿ ಅಂದ್ಬಿಟ್ಟು ನಾನೇ ಕರ್ಕೊ ಬಂದೆ ಸರ್. ಅವ್ರ ದೊಡ್ಡ ಮಗ 3 ದಿವಸದಿಂದ ಅಳ್ತಾನೆ ಇದ್ದಾನೆ, ನಾನು ಇರಲ್ಲ, ನಾನು ಹೋಯ್ತೀನಿ ಅಂತ. ಸರಿ ಆಯ್ತಿರು, ಕಳ್ಸ್ಕೊಡ್ತೀರಿ ಅಂದ್ಬಿಟ್ಟು ಅವನ್ನ ಸಮಾಧಾನದಿಂದಾನೇ ಇಟ್ಕೊಂಡಿದೀರಿ ನಾವು. ಅದೆಲ್ಲ ಆದ್ಮೇಲೆ ಈ ತರ ಮಾಡಿದ್ದಾನೆ ನೋಡಿ ಸರ್. ಈಗ ಆ ದೊಡ್ಡ ಮಗನ್ ಕರ್ಕೊಂಡು ಹೋಗು ಅಂತ ಅಂದ್ರೆ ಅಲ್ಲೇ ಬಿದ್ದಿರ್ಬೇಕು ನೀನು, ಬರ್ಕೊಡ್ದಿಲ್ಗೆ ಬಿಲ್ಕುಲ್ ಅಂತೆಲ್ಲ ಹೇಳ್ತಿದ್ರಂತೆ ಫೋನಲ್ಲಿ. ಹೇಳಿದಾನೆ ಸರ್. ವಾಯ್ಸ ಕಡೆ ಎಲ್ಲ ಇದೆ, ನೀನ್ ಅಲ್ಲೇ ಇರಮ್ಮ, ನೀನ್ ಯಾವ್ದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಬೇಡ, ನಾನು 3 ದಿವಸ ಆಗುತ್ತೆ ಬರೋದು, ನಾನೆಲ್ಲೋ ದೂರ ಹೋಯ್ತಾ ಇದ್ದೀನಿ, ಅಲ್ಲಿ ಹೋಯ್ತಾ ಇದ್ದೀನಿ ಅಂತೆಲ್ಲ ಮಾತಾಡಿದ್ದಾನೆ. ಅಲ್ಲ ಈಗ ಅಟ್ಯಾಕ್ ಮಾಡಿದಾನೆ, ಕಣ್ಣಾರೆ ಮಕ್ಳಿಗೆ ಹೋಗಲ್ಲ ಅನ್ಸುತ್ತೆ ಬಿಡಿ. ಏನ್ ಸರ್? ಈಗ ಬಂದು ಹಿಂಗೆಲ್ಲ ನಮ್ಮ ಅಪ್ಪ ಹಿಂಗೆಲ್ಲ ಅಟ್ಯಾಕ್ ಮಾಡಿದೆಲ್ಲ ನೋಡಿ ಮಕ್ಳು ಎದ್ರಕೊಂಡಿರ್ತಾವ ಪಾಪ. ಈಗ ಅವ್ ಮನೆಗೆ ಹೋಗಕ್ಕೂ ಎದ್ರಕತ್ತಾವ, ಅಪ್ಪನ ಹತ್ರ ಹೋಗಲ್ಲ ಅಂತ ಹೇಳ್ತಾವೇನೋ. ಸರ್ ಇವಾಗ ಯಾರೇ ಆಗ್ಲಿ, ಇವಾಗ ಎಲ್ಲ ದೊಡ್ಡವ್ರನ್ನೆಲ್ಲ ಕರ್ಕೊಬಂದ, ಒಂದ್ 20 ಜನ ಕರ್ಕೊಬಂದಿದ್ದ ಸರ್. ಕರ್ಕೊಬಂದು ಮಾತಾಡಿದ್ರಲ್ಲ, ಎಲ್ಲ ದೊಡ್ಡವರೆಲ್ಲ ಮಾತಿಗೆ ಬೆಲೆ ಕೊಟ್ಟು ಇವಾಗ ಮಕ್ಕಳು ಆರಾಮಾಗಿ ನಮ್ ಜೊತೆಲೆ ಚೆನ್ನಾಗೇ ಇದ್ದಾರೆ. ಅದಾದ್ಮೇಲೆ ಹಿಂಗ್ ಮಾಡಿದ್ದು ತಪ್ಪಲ್ವಾ? ಇವಾಗ ನಾನು ಮೀಡಿಯಾದಲ್ಲೆಲ್ಲ ಬಂದು ಹೇಳ್ದೆ, ಸರಿ ಆಯ್ತು ನಾನು ಕಳ್ಸ್ಕೊಡ್ತೀನಿ, ಏನೋ ರಿಕ್ವೆಸ್ಟ್ ಮಾಡಿನಾದ್ರೂ ನಾನು ಕಳ್ಸ್ಕೊಡ್ತೀನಿ ಅಂದೆ. ಅದ್ರ ತಕ್ಕಂಗೆ ಯಾರೋ ಅವ್ರ ತಂಗಿ ರಮ್ಯಾ ಅವ್ರನ್ನೆಲ್ಲ ಕರ್ಕೊಬಂದು ಮಾತಾಡಿ ನಮ್ಮನೇಲಿ, ನಾನು ಅವ್ರನ್ನ ಅಡ್ಡಿನೇ ಮಾಡಿಲ್ಲ ಸರ್, ಕರ್ಕೊಂಡೋದ್ರು.